ಇವತ್ತು ನಾನು ರಾಮಯ್ಯ ಹಾಸ್ಪಿಟ್ಲಿಗೆ ಬಂದಿದ್ದೇನೆ. ಬಂದಾಗ ನನಗೆ ಗೊತ್ತಾಯಿತು ಇಲ್ಲಿ ಇವತ್ತಿನ ದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂದರೆ ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ಜನರಲ್ಲಿ ಮತ್ತು ಮಹಿಳೆಯರಲ್ಲಿ ಎದೆ ಹಾಲಿನ ಪ್ರಾಮುಖ್ಯತೆ ಏನು, ಮಕ್ಕಳಿಗೆ ಎದೆ ಹಾಲು ಎಷ್ಟು ಮುಖ್ಯ ಅನ್ನೋದನ್ನು ರಾಮಯ್ಯ ಹಾಸ್ಪಿಟ್ಲವ್ರು ತೋರಿಸ್ತಿದ್ದಾರೆ. ಇವತ್ತು ನಾನು ಬೇರೆ ಕೆಲಸಕ್ಕೋಸ್ಕರ ರಾಮಯ್ಯ ಹಾಸ್ಪಿಟ್ಲಿಗೆ ಬಂದಾಗ ನನಗೆ ಗೊತ್ತಾಯಿತು. ಇಲ್ಲಿರುವ ಸ್ಟಾಫ್ ಅದ್ರ ಬಗ್ಗೆ ಒಂದು ಮಾತಾಡ್ತಾರೆ. ನಮಸ್ಕಾರ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಸುನೀತಾ ಅಂತ. ನಾನು ಲೇಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಆಗಸ್ಟ್ 1ರಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇಡೀ ವರ್ಲ್ಡ್ ಅಲ್ಲಿ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವಿಲ್ಲಿ ಕೆಲವೊಂದು ಮಾಡೆಲ್ನ ಮಾಡಿದೀವಿ. ಏನಕ್ಕೆ ಅಂತಂದ್ರೆ ಅದರಿಂದ ಜನರಿಗೆ ಜಾಸ್ತಿ ನಾವು ಬೆಂಬಲ ನೀಡಬೇಕು ಹಾಲು ಕುಡಿಸೋದಕ್ಕೋಸ್ಕರ. ಕೆಲವರಿಗೆ ಇವಾಗ ಒಂದು 100% ಪೇಷಂಟ್ ಇದ್ದಾರೆ, ಪೀಪಲ್ ಇದ್ದಾರೆ ಅಂತಂದ್ರೆ ಅದ್ರೊಂದು 20% ಜನಕ್ಕೆ ಮಾತ್ರ ಗೊತ್ತು ಇದ್ರ ಬಗ್ಗೆ, ಹಾಲು ಕುಡಿಸೋದ್ರ ಇಂಪಾರ್ಟೆನ್ಸ್ ಏನು, ಫೀಡಿಂಗ್ ಹೆಂಗೆ ಮಾಡಬೇಕು, ಯಾವ ಟೈಮಿಗೆ ಫೀಡ್ ಮಾಡಿಸ್ಬೇಕು. ಕೆಲವರಲ್ಲೆಲ್ಲ ತುಂಬಾನು ಅವ್ರಿಗೆ ಡೌಟ್ಸ್ ಇರುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀವಿ. ಅವೇರ್ನೆಸ್ ಟಿಲ್ 7th ಆಗಸ್ಟ್ ತನಕ ಇಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು. ಅದೇ ಬ್ರೆಸ್ಟ್ ಫೀಡಿಂಗು 6 ಮಂತ್ ಮೊದಲನೇ 6 ತಿಂಗಳು ಮಗುಗೆ ತಾಯಿ ಹಾಲು ಮಾತ್ರ ಕೊಡಬೇಕು. ಅದಾದ ನಂತರ 6 ತಿಂಗಳ ನಂತರ ತಾಯಿ ಹಾಲು ಜೊತೆಗೆ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತ ಹೇಳ್ತೀವಿ. ಈಗ ಇದು ಎಲ್ಲ ಕೊಡ್ತೀವಲ್ಲ, ರಾಗಿ ಸರಿ, ಸೊಪ್ಪು, ಈ ಹಣ್ಣುಗಳು ಅದೆಲ್ಲ ಕೊಡ್ತೀವಲ್ಲ, ಅದನ್ನ ಕಂಟಿನ್ಯೂ ಮಾಡಬೇಕು. ಜೊತೆಗೆ ಎದೆ ಹಾಲು 2 ವರ್ಷ ಕೊಡಬೇಕು. ಎಲ್ಲಾದ್ರೂ ಎಲ್ಲಾ ಕಡೆನೂ ಇವಾಗ ನಮ್ಮ ಸೊಸೈಟಿಯಲ್ಲಿ ಎಲ್ಲ ಬ್ರೆಸ್ಟ್ ಫೀಡಿಂಗ್ ರೂಮ್ ಅಂತಾನೆ ಮಾಡಿದ್ದಾರೆ. ಒಬ್ಬೊಬ್ರು ಜರ್ನಿ ಮಾಡ್ತಿರ್ತಾರೆ ರೈಲ್ವೆ ಸ್ಟೇಷನ್, ಅಲ್ಲೆಲ್ಲ ಅಯ್ಯೋ ಹೆಂಗ್ ಹಾಲು ಕುಡಿಸೋದು, ಮಗು ಅಳ್ತಾನೆ ಇರುತ್ತೆ ಅಂತ ಟೈಮಲ್ಲಿ ಫೀಡ್ ಮಾಡಲ್ಲ, ಮಾಡಬೇಕು. ಅದಕ್ಕೆ ಫೀಡಿಂಗ್ ರೂಮ್ ಇರುತ್ತೆ. ಜನರಲ್ಲಿ ತಾಯಿಯ ಹಾಲು ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ಎಲ್ರಿಗೂ ಗೊತ್ತಿರುತ್ತೆ. ಇನ್ನೊಂದ್ಸಲ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಕೊಡುವ ಒಂದು ಪ್ರಯತ್ನ. ಹೌದು ಹೌದು. ಅದು ಯಾವ ತರ, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಅದು ಏನ್, ಅದರಿಂದ ಏನ್ ಪ್ರಯೋಗ ಏನಾಗುತ್ತೆ, ಅದು ಮೇನ್ ಅಲ್ವಾ. ಅದೇ ಅದು ಇಮಿಡಿಯೇಟ್ ನಾವು ಬ್ರೆಸ್ಟ್ ಮಿಲ್ಕ್ ಹುಟ್ಟಿದ ತಕ್ಷಣ ಕೊಡೋದ್ರಿಂದ, ಈ ತರ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಕೊಡೋದ್ರಿಂದ ತಾಯಿ ಮಗುಗೆ ಬಾಂಡಿಂಗ್ ಹೆಚ್ಚಾಗುತ್ತೆ, ಮಗು ಬೆಚ್ಚಗಿರುತ್ತೆ, ಆಮೇಲೆ ತಾಯಿಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಮೇಯ್ನ್. ಆಮೇಲೆ ಅದೇ ತರ ಕೊಬ್ಬಿನ ಅಂಶ ಕೂಡ ಎಷ್ಟು ತೂಕ ಏರಿಕೆ ಆಗುತ್ತಲ್ಲ, ಅದು ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಬೇಬಿಗೆ. ಆಮೇಲೆ ನಾವು ಆ ಥರ ಎದೆ ಹಾಲು 6 ತಿಂಗಳು ಕೊಡೋದ್ರಿಂದ ಮದರ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಅವಾಯ್ಡ್ ಆಗುತ್ತೆ, ಓವರಿಯನ್ ಕ್ಯಾನ್ಸರ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ಓಕೆ ಓಕೆ, ಥ್ಯಾಂಕ್ಸ್ ಅಮ್ಮ, ತುಂಬಾ ಇಂಪಾರ್ಟೆನ್ಸ್ ಇದೆ. ಥ್ಯಾಂಕ್ ಯು.
ಎರಡು ಮಕ್ಕಳು ಇವಾಗ 2 ಮಗು ಆಗಿದೆ, ಟ್ವಿನ್ಸ್ ಬೇಬಿ ಆಗಿದೆ. ಒಂದ್ ಮಗು ಅಳ್ತಾ ಇರುತ್ತೆ, ಈಗ ಅಟ್ ಎ ಟೈಮ್ 2 ಮಗು ಅಳುತ್ತೆ, ಅವಾಗ ಹೆಂಗಪ್ಪ ಹಾಲು ಕುಡಿಸೋದು, ಗಾಬರಿ ಇರುತ್ತೆ. ನೋಡಿ ನಾವ್ ಇದನ್ನ ಫುಟ್ಬಾಲ್ ಮೆಥಡ್ ಅಂತ ಹೇಳ್ತೀವಿ. 2 ಮಗುಗೆ ಅಟ್ ಎ ಟೈಮ್ ಫೀಡ್ ಮಾಡ್ಬೋದು, 2 ಮಗುಗೆ. ಅದೆಲ್ಲ ಪೊಸಿಷನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಈ ತರ ಪೌಷ್ಟಿಕ ಆಹಾರಗಳೆಲ್ಲ ಕೊಡಬೇಕು ತಾಯಿ ಮಗು ಇಬ್ಬರಿಗೆ.